ವೀಕ್ಷಕರೇ, ಕಾಮಿಡಿ ಕಿಲಾಡಿ ಖ್ಯಾತಿಯ ಮಾದನೂರು ಮನು ಮೇಲೆ ಮಿಂಚು ಅವರು ಬಲವಂತದ ಅತ್ಯಾಚಾರ ಕೇಸ್ ಹಾಕಿದ್ದು ಇವತ್ತು ಇಡೀ ದಿನ ಸಾಮಾಜಿಕ ತಾಣಗಳು ಮತ್ತು ಮಾಧ್ಯಮಗಳಲ್ಲಿ ಇದರ ಬಗ್ಗೆನೇ ವರದಿಯಾಗ್ತಿತ್ತು. ಆದ್ರೆ ಮಧ್ಯಾಹ್ನದ ಹೊತ್ತಿಗೆ ಈ ಒಂದು ಕೇಸ್ಗೆ ದೊಡ್ಡ ಟರ್ನಿಂಗ್ ಪಾಯಿಂಟ್ ಒಂದು ಸಿಕ್ಕಿದ್ದು ಮಾದನೂರು ಮನು ಅವರೇ ಲೈವ್ ಒಂದು ಇದೆಲ್ಲದಕ್ಕೂ ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅಷ್ಟಕ್ಕೂ ವೀಕ್ಷಕರೇ, ಮಾದನೂರು ಮನು ಮಿಂಚು ಬಗ್ಗೆ ಹೇಳಿದ್ದೇನೋ ಇವರಿಬ್ಬರ ಮಧ್ಯೆ ನಿಜವಾಗ್ಲೂ ನಡೆದಿದ್ದೇನೋ ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇದರಲ್ಲಿ ಇಬ್ಬರದ್ದು ಕೂಡ ತಪ್ಪು ಇದೆ ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮಾದನೂರು ಮನು ಕಾಮಿಡಿ ಕಿಲಾಡಿ ಮೂಲಕ ಸಾಕಷ್ಟು ಖ್ಯಾತಿಯನ್ನ ಪಡೆದಿದ್ದು, ಮಿಂಚು ಅವರು ಕೂಡ ಕಾಮಿಡಿ ಕಿಲಾಡಿಯಿಂದಲೇ ಹೆಸರನ್ನ ಪಡೆದಿದ್ದರು. ಇವರಿಬ್ಬರು ಕೂಡ ಒಂದೇ ಸೀಸನ್ ನಲ್ಲಿ ಕಂಟೆಸ್ಟೆಂಟ್ ಗಳಾಗಿ ಸ್ಪರ್ಧೆಯನ್ನ ಕೂಡ ಮಾಡಿದ್ದು, ಇತ್ತೀಚೆಗೆ ನಟ ಮಾದನೂರು ಮನು ಕಾಮಿಡಿ ಫೀಲ್ಡ್ ಅನ್ನ ಬಿಟ್ಟು ಸಿನಿಮಾ ಹೀರೋ ಆಗಿ ನಟಿಸಿದ್ದಾರೆ. ಅಷ್ಟೇ ಅಲ್ಲ, ಕನ್ನಡದ ಖ್ಯಾತ ಸಿನಿಮಾಗಳಲ್ಲಿ ಕೂಡ ಒಳ್ಳೆಯ ಪಾತ್ರಗಳನ್ನ ನಟ ಮಾದನೂರು ಮನು ಅವರು ಮಾಡ್ತಿದ್ದಾರೆ. ಆದ್ರೆ ಇವತ್ತು ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಮಾದನೂರು ಮನು ಅವರ ಮೇಲೆ ಮಿಂಚು ಅವರು ಅತ್ಯಾಚಾರ ಕೇಸನ್ನು ಹಾಕಿದ್ದು, ಮದುವೆ ಆಗೋದಾಗಿ ಬಲವಂತ ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಈ ಒಂದು ಕೇಸ್ ನಲ್ಲಿ ಉಲ್ಲೇಖ ಆಗಿತ್ತು. ಈ ಸುದ್ದಿ ವೈರಲ್ ಆಗ್ತಿದ್ದಂತೆ ಮಾದನೂರು ಮನು ಅವರು ತಲೆಮರೆಸಿಕೊಂಡಿದ್ದು, ಆನಂತರ ಇದ್ದಕ್ಕಿದ್ದ ಹಾಗೆ ಮಾದನೂರು ಮನು ಎಲ್ಲರ ಮುಂದೆನೂ ಬಂದು ಈ ರೀತಿಯಲ್ಲಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹಾಯ್, ನಮಸ್ಕಾರ. ನಾನು ಮನು ಮಾತಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದರೆ, ಮಿಂಚುಗೆ ನಾನು ಯಾವತ್ತೂ ಮೋಸ ಮಾಡಲ್ಲ. ಅವಳಿಗೆ ಏನು ಅನ್ಕೊಂಡಿದ್ದೀನಿ ಅದು ಜೀವನ ಪೂರ್ತಿ ಅವ್ಳನ್ನ ಚೆನ್ನಾಗಿ ನೋಡ್ಕೊತೀನಿ ಈ ಸತಿ. ಆಮೇಲೆ ವಾರ ಅದೆಲ್ಲ ಏನು ಬಿಡಿಸೋ ಅವಶ್ಯಕತೆ ಇಲ್ಲ, ಗ್ಯಾರಂಟಿ ಕೊಟ್ಟಿದ್ದೀನಿ ಸುಮ್ಮನೆ. ನಾನು ಮಿಂಚು ಅವರಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ, ಮಿಂಚು ಅವರನ್ನ ಖಂಡಿತವಾಗಿಯೂ ಮದುವೆ ಆಗ್ತೀನಿ ಅಂತ ಮಾದನೂರು ಮನು ಅವರು ಸ್ಪಷ್ಟನೆಯನ್ನ ನೀಡಿದ್ದು, ಸದ್ಯದಲ್ಲೇ ಇವರಿಬ್ರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಏನೇ ಆಗಿರ್ಲಿ ವೀಕ್ಷಕರೇ, ಯಾರೆಲ್ಲ ಮುಂದೆ ಆದ್ರೂ ಇವರಿಬ್ಬರು ಚೆನ್ನಾಗಿ ಬಾಳ್ಲಿ ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ.